ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದಕ್ಕೆ ಇಲ್ಲೇನು ಹೇಳ್ತಾರ, ದೇಹಾದಿಗಳು ಅರಿಯುವುದಕ್ಕೆ ಮತ್ತು ಮರೆಯುವುದಕ್ಕೆ ಸಮರ್ಥ ಆಗ್ಲಾರಂಥವು. ಇಲ್ಲಿ ಅರಿಯುವಂಥದ್ದು ಮತ್ತು ಮರೆಯುವಂಥದ್ದು ಯಾವುದಂದ್ರೆ ನಿನ್ನ ಸ್ವರೂಪ, ಅದು ಆತ್ಮನಾಗುವಂಥದ್ದು. ಯಾಕಂದರೆ ಕಣ್ಣು ರೂಪಾದಿ ವಸ್ತುಗಳನ್ನು ಕಾಣುವಂಥದ್ದಕ್ಕೂ ಮತ್ತು ಕಾಣದೇ ಇರುವಂಥದ್ದಕ್ಕೂ, ಯಾವ ವಸ್ತುಗಳು ಕಾಣ್ತಾ ಇಲ್ಲ ಅಂತ ಅನ್ನುವಂಥದ್ದು, ಕಾಣ್ತಾ ಇದ್ದ ವಸ್ತುಗಳಂತ ಅನ್ನುವಂಥದ್ದು, ಇವೆರಡಕ್ಕೂ ಕಾರಣವಾಗಿರುವಂಥದ್ದು ಯಾವುದು ಅಂತಂದ್ರೆ ನಿನ್ನ ಕಣ್ಣುಗಳು. ಅದೇ ರೀತಿ ಕೂಡ ಮರೆಯುವಂಥದ್ದು ಮತ್ತು ಅರಿಯುವಂಥ ಸಾಮರ್ಥ್ಯ ಹೊಂದಿರುವಂಥದ್ದು ನಿನ್ನ ಸ್ವರೂಪ, ಆತ್ಮಸ್ವರೂಪ ಅಂತ ಕೂಡ ಹೇಳುತ್ತಾರೆ. ಮತ್ತು ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರೆ, ಸತ್ಯ ಜ್ಞಾನ ಸುಖರೂಪನಿರುವುದರಿಂದ ನೀನು ಬ್ರಹ್ಮಸ್ವರೂಪನೇ ಇದ್ದಿ ಅಂತ ಹೇಳುವಂಥದ್ದನ್ನು ಹಿಂದಿನ ನುಡಿಯಲ್ಲಿ ಹೇಳಿದ್ದಾರೆ. ಈಗ 13ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಜಡಕ್ಕೆ ಭಿನ್ನವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ, ಅದು ಅರುಸ್ವರೂಪ. ಪರಬ್ರಹ್ಮ ಸ್ವರೂಪ ಆಗ್ಬೋದು, ಯಾಕಂದರೆ ಜಡಕ್ಕೆ ಭಿನ್ನವಾಗಿರುವಂಥದ್ದು ಪರಬ್ರಹ್ಮ ಸ್ವರೂಪ ಆಗಿರ್ಬೋದು. ಆದರೆ ತಾನೊಂದು ಮತ್ತು ಜಡ ಒಂದು. ಜಡಕ್ಕೆ ಒಂದು ಏನು ಸಾಕ್ಷಿ ರೂಪವಾಗಿ ಭಿನ್ನವಾಗಿರುವಂಥದ್ದು ನಿನ್ನ ಸ್ವರೂಪ ಅದ, ಮತ್ತು ಪರಬ್ರಹ್ಮ ಸ್ವರೂಪ ಆಗ್ಬೋದು. ಆದ್ರೆ ತಾನೊಂದು ಮತ್ತು ಜಡ ಒಂದು, ಹೀಗಾಗಿ ದ್ವೈತಾಪತಿ ದೋಷ ಬರ್ತದಲ್ಲ. ಯಾಕೆ ಜಡ ಇರುವಂಥದ್ದು ಒಂದು ವಸ್ತು ಅದ, ಸತ್ಯವಾಗಿರುವಂಥದ್ದು ಒಂದು ವಸ್ತು ಅದ ಅಂತಂದಾಗ ಎರಡಾಗ್ತಾವಿಲ್ಲಿ. ಅಲ್ಲಿ ದ್ವೈತಾಪತಿ ಸಂಭವ ಅನ್ನಿಸ್ತದಲ್ಲ. ಇದು ಈ ರೀತಿಯಾಗಿ ಇದು ಸತ್ಯ ಅಂತ ಒಪ್ಕೊಂಡ್ರೆ ಅದ್ವೈತಕ್ಕೆ ಹಾನಿ ಬರ್ತದೆ, ಎರಡು ಇದ್ದಂಗೆ ಆಗ್ತದೆ. ಒಂದು ಜಡ ಅದು ಒಂದು ಸತ್ಯ ಅಂತ ಅನ್ಬೇಕಾಗ್ತದೆ. ಅಲ್ಲಿ ದ್ವೈತಾಪತ್ತಿಗೆ ಏನಾಗ್ತದೆ, ದೋಷ ಆಗ್ತದೆ. ಅದಕ್ಕೆ ಅದ್ವೈತಕ್ಕೆ ಹಾನಿ ಬರ್ತದೆ ಅಂತ ಶಂಕೆ ಮಾಡಿದ್ರೆ ಇಲ್ಲಿ ಅವ್ರು ಹೇಳ್ತಾರೆ, ದ್ವೈತ ಹೆಂಗೈತೆ ಅಂದರೆ ಕಲ್ಪಿತ ಆಗಿರುವಂಥದ್ದು. ವಿಚಾರ ಮಾಡಿದರೆ ಅದು ಸತ್ಯ ಅಲ್ಲ, ಅದಕ್ಕೆ ಅದು ಮಿಥ್ಯೆ ಆಗಿರುವಂಥದ್ದು, ಅದ್ವೈತವಾಗಿರುವಂಥದ್ದು. ಅದು ಹೆಂಗದಂದ್ರೆ ಅಕಲ್ಪಿತ, ಯಾವಾಗಲೂ ಇರುವಂಥದ್ದು, ಅಧಿಷ್ಠಾನವಾಗಿರುವಂಥದ್ದು. ಅದಕ್ಕೆ ಹಾನಿ ಯಾವುದು ಇಲ್ಲ ಅನ್ನುವಂಥದ್ದನ್ನು ಈ ಮುಂದಿನ ಉತ್ತರ ಹೇಳ್ತಾರೆ, ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. 13ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಅದರಿಂದೇ ಸಿದ್ಧ ನೆನಪನು ತನಗೆ ತಾನು ಇಂತು ಉದಿಸಿದವೆಲ್ಲವೂ ಜಡ ಮಿಥ್ಯೆ. ಅವನು ನೀನರಿವೆ ಸಮ್ಯಕ್ ಬೋಧ ಗತಿಯಿಂದೆ ಸುದತಿ ಬೇರಿಲ್ಲಿ ಸಾಕ್ಷಿಗಳುಂಟೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅವರು. ಯಾಕಂತಂದ್ರೆ ಅದರಿಂದೆ ಪ್ರತ್ಯೇಗಾತ್ಮನಾದ್ದರಿಂದ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನಾದ್ದರಿಂದ ಅದಕ್ಕೆ ಅದರಿಂದೆ. ಸಿದ್ಧ ನೆನಪನಂದ್ರೆ ಉತ್ಪತ್ತಿ ನಾಶರಹಿತನಾಗಿರುವಂಥವನು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನೀನು ಪರಬ್ರಹ್ಮ ಸ್ವರೂಪನಾಗಿರುವುದರಿಂದಲೇ, ನಿನ್ನ ಸ್ವರೂಪ ಹೆಂಗದ ಪರಬ್ರಹ್ಮ ಸ್ವರೂಪ ಆಗಿರುವಂಥದ್ದು. ಸ್ವಯಂ ಸಿದ್ಧನು, ಎಲ್ಲಾದರೂ ಉತ್ಪತ್ತಿ ಆಗ್ಯದೇನಂದರೆ ಇಲ್ಲ, ನಾಶ ಆಗ್ತದೇನಂದರೆ ಇಲ್ಲ, ಯಾವಾಗಲೂ ಇರುವಂಥದ್ದು. ಜಗತ್ತು ಹುಟ್ಟೋದಕ್ಕಿಂತ ಮುಂಚೆನೂ ಅದ. ಈ ಸ್ವರೂಪ ಹೆಂಗದ ಪರಬ್ರಹ್ಮ ಸ್ವರೂಪ, ಜಗತ್ತು ಏನು ತೋರ್ತದಲ್ಲ ಅದಕ್ಕಿಂತ ಮುಂಚೆ ಇರುವಂಥದ್ದು ಒಂದೇ ಏಕವಾಗಿರುವಂಥದ್ದು ಪರಬ್ರಹ್ಮ ಸ್ವರೂಪನೇ. ಅದಕ್ಕೆ ಈ ರೀತಿ ಉತ್ಪತ್ತಿ ನಾಶ ರಹಿತನಾಗಿರುವಂಥವನು. ಅದಕ್ಕೆ ಉತ್ಪತ್ತಿನೂ ಇಲ್ಲ ನಿನ್ನ ಸ್ವರೂಪಕ್ಕೆ, ನಾಶ ನೀಡಿ ಯಾವಾಗಲೂ ಇರುವಂಥದ್ದು. ಆಕಾಶ ನೋಡ್ರಿ, ಆಕಾಶದ ಒಂದು ದೃಷ್ಟಾಂತ ಕೊಡ್ತಾರೆ, ಕೆಲವೊಂದು ಸಲ ತೊಗೊಳ್ತಾರೆ. ಆಕಾಶ ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಹುಟ್ಟುತ್ತಾರೆ. ನಾವು 4 ಯುಗಗಳನ್ನು ನಾವು ವಿಚಾರ ಮಾಡಿದಾಗ ಆಕಾಶ ಯಾವಾಗಲೂ ಸಾಕ್ಷಿಯಾಗಿರುವಂಥದ್ದು ಯಾವುದಕ್ಕೂ. ಯಾಕಂತಂದ್ರೆ ಇವೆಲ್ಲ ಆಕಾಶದೊಳಗೆ ಇವು ಓದಂಗಾಯ್ತು ಬಂದಂಗಾಯ್ತು ಎಲ್ಲ ತೋರ್ತಾವೆ. ಆದರೆ ಆಕಾಶ ಹುಟ್ಟಿದಂಗಾಯ್ತು ನಾಶ ಆದಂಗಾಯ್ತು ಅಂತ ಐತೇನಂದ್ರೆ ಇಲ್ಲ, ಯಾವಾಗಲೂ ಇದೆ. ಅದಕ್ಕೆ ಈ ರೀತಿಯಾಗಿ ನಿನ್ನ ಸ್ವರೂಪ ಹೆಂಗದಂತಂದ್ರೆ ಇವೆಲ್ಲ ಆಕಾಶ ಆಗಿರ್ಬೋದು, ವಾಯು ಅಗ್ನಿ ಜಲ ಪೃಥ್ವಿ ಇವೆಲ್ಲ ನಿನ್ನಲ್ಲೇ ತೋರ್ತಾವೆ, ನಿನ್ನ ಸ್ವರೂಪದಲ್ಲಿ ತೋರ್ತಾವ. ನಿನ್ನ ಬಿಟ್ಟರೆ ಅನ್ಯ ಇಲ್ಲವೇ ಇಲ್ಲ. ಅಂದರೆ ನೀನು ಹೆಂಗಿದೆ ಅಂದರೆ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು. ನೀನು ಇವೆಲ್ಲವೂ ನಿನ್ನೊಳಗೆ ತೋರ್ತಾವೆ, ನಿನ್ನೊಳಗೆ ಅಡಗ್ತಾವೆ. ಆದರೆ ನೀನು ಎಲ್ಲದಕ್ಕೆ ಈ ಸಮುದ್ರ ತೆರೆನವರೆಗಳಿಗೆ ಆಧಾರವಾಗಿರುವಂಥದ್ದು ನೀರು.
ಆದರೆ ತೆರೆ ನೊರೆಗಳು ಎಲ್ಲಿ ತೋರಕತ್ತಾವ ಅಂದ್ರೆ ಸಮುದ್ರದೊಳಗೆ ತೋರ್ತಾವ ಅಡಗ್ತಾವ. ಆದರೆ ನೀರು ಹಾಗೇ ಇರ್ತಾವೆ, ಯಾವಾಗಲೂ ಅದು ಇರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ತನ್ನಲ್ಲಿ ಅಹಂಕಾರಾದಿ ದೇಹಾಂತವಾದ ಜಡ ಪ್ರಪಂಚವೆಲ್ಲವೂ ಇನ್ನಲ್ಲಿ ನೋಡ್ರಿ, ಅದೇ ಹೇಳ್ತಾರೆ. ಅಹಂಕಾರಾದಿ ಅಂದಾಗ ಎಲ್ಲವನ್ನ ತೊಗೊಳ್ಬೇಕು. ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಎಷ್ಟು ಅದ್ಭುತ ನೋಡ್ರಿ. ಇವೆಲ್ಲವೂ ದೇಹ, ಇವೆಲ್ಲ ಜಡವಾಗಿರುವಂಥ ಪ್ರಪಂಚ ಇದು. ಈ ಜಡವಾಗಿರುವಂಥ ಈ ಪ್ರಪಂಚ ಎಲ್ಲವೂ ಶುಕ್ತಿ ರಜತದಂತೆ, ರಜ್ಜು ಸರ್ಪದಂತೆ ಕಲ್ಪಿತ ಆಗಿದಾವೆ. ಈ ಶುಕ್ತಿ ಅಂತಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಾಂತಿ ಇರುವಂಥದ್ದು. ತೋರ್ಯದ ಹೆಂಗೆ ಬೆಳ್ಳಿ ಅಂತ ತೋರಿಬಿಡ್ತಲ್ಲ, ಬೆಳ್ಳಿ ಅಂತ ತೋರ್ಯದ ಆ ಬೆಳ್ಳಿ ಐತ ಅಂತ ಹೇಳಿಬಿಟ್ಟು ನಾವು ಹಂಗೆ ಇದ್ರಲ್ಲ, ಬೆಳ್ಳಿ ಏನು ಐತಿ ಅಂತ ಅದು ವಿಚಾರ ಮಾಡಿ ನೋಡಿದಾಗ ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು ಅಂತನ್ನುವಂಥ ಶುಕ್ತಿ ಅಂತ ನಮಗೆ ಜ್ಞಾನಕ್ಕೆ ಬರ್ತದೆ, ತಿಳಿತದೆ ನಮಗೆ. ಅದೇ ರೀತಿ ರಜ್ಜು ಸರ್ಪದಂತೆ ಇರುವಂಥದ್ದು ಅಗ್ಗನೇ ಅದ, ಅದರ ಸರ್ಪದ ಭ್ರಾಂತಿ ಅಲ್ಲೇ ಆಗ್ಯದ. ಹಾಗಾಗಿ ಇದು ಕೂಡ ಆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದ ಅಂತಂದ್ರೆ ಅದು ಹೆಂಗಂದ್ರೆ ಕಲ್ಪಿತವಾಗಿರುವಂಥದ್ದು. ಸತ್ಯ ಐತೇನೋ ಅಂದ್ರೆ ಸತ್ಯ ಅಲ್ಲ. ಅದಕ್ಕೆ ಇದು ಈ ಸರ್ಪ ತೋರ್ದಂಗೆ ಆಗ್ಯದ, ಬೆಳ್ಳಿ ತೋರ್ದಂಗೆ ಆಗ್ಯದ ಅಂದ್ರೆ ಅಧಿಷ್ಠಾನವಾಗಿರುವಂಥ ಶುಕ್ತಿಗೆ ಏನಾದ್ರೂ ಹಾನಿ ಆಗ್ಯದೇನ? ಆಮೇಲೆ ಅಧಿಷ್ಠಾನವಾಗಿರುವಂಥ ಹಗ್ಗಕ್ಕೆ ಏನಾದ್ರೂ ಹಾನಿ ಆಗ್ಯದೇನೋ? ಇಲ್ಲ. ಆದರೆ ಇದು ಸತ್ಯನು, ಹಾವಿನ ಭ್ರಾಂತಿ ಅದು ಮಿಥ್ಯೆ ಆಗಿರುವಂಥದ್ದು. ಅದರಿಂದ ಈ ಪ್ರಪಂಚ ಕೂಡ ಹೆಂಗಾಗ್ಯದ, ಕಲ್ಪಿತವಾಗಿರುವಂಥದ್ದು ಮತ್ತು ಮಿಥ್ಯೆ ಆಗ್ಯದ. ಯಾವ ರೀತಿ ಹಗ್ಗದಲ್ಲಿ ಹಾವು ತೋರಿದಂಗೆ ಆಗ್ತದೆ, ಅದೇ ರೀತಿ ನಿನ್ನ ಸ್ವರೂಪದಲ್ಲಿ ಈ ಜಗತ್ತು ತೋರಿದಂಗೆ ಆಗ್ತದೆ. ಇದು ಯಾವಾಗ ಗುರು ಮುಖಾಂತರ ತಿಳ್ಕೊಳ್ತೀವಿ ಇದು ಮಿಥ್ಯೆ ಆಗ್ತದೆ. ಅದಕ್ಕೆ ಇದು ಕಲ್ಪಿತವಾಗಿರುವಂಥದ್ದು ಮತ್ತು ಮಿಥ್ಯೆ ಆಗಿರುವಂಥದ್ದು. ನೀನು ಮಾತ್ರ ಸತ್ಯನಾಗಿರುವಂಥದ್ದು. ಅದರಿಂದ ದ್ವೈತಾಪತಿಗೆ ಅವಕಾಶ ಇಲ್ಲವೇ ಇಲ್ಲ. ಅಲ್ಲಿ ಎರಡು ಆಗ್ತಾವೇನೋ, ಒಂದು ವಸ್ತು ಐತಂದಾಗ ಎರಡು ಆಗ್ತಾವೆ. ಆದರೆ ಕಲ್ಪನೆಯಿಂದ ಮಿಥ್ಯೆ ಆಗಿರುವಂಥದ್ದು ಇದು ದ್ವೈತಾಪತಿಗೆ ಹೆಂಗೆ ಸಂಭವಿಸ್ತದೆ? ಹಾಗಂಗಿಲ್ಲ, ಅದಕ್ಕೆ ಅವಕಾಶವೇ ಇಲ್ಲ, ದ್ವೈತಾಪತಿಗೆ ಅವಕಾಶವೇ ಇಲ್ಲ. ಮತ್ತು ಇಲ್ಲಿ ಜಡ ಪ್ರಪಂಚ ಒಂದು ಶಂಕೆ ಬರುವಂಥದ್ದು. ಅವಾಗ ಮೈತ್ರೇದೇವಿ ಹೇಳ್ತಾಳೆ, ಜಡ ಪ್ರಪಂಚ ಕಲ್ಪಿತವಾದಂತೆ ಚೇತನ ರೂಪ ಆತ್ಮನು ಆಗಿದ್ದಾನಂತ ಹೇಳ್ಬೋದಲ್ಲ. ಯಾಕಂದರೆ ಜಡ ಪ್ರಪಂಚ ಕಲ್ಪಿತ ಆದಂಗೆ ಚೇತನ ರೂಪ ಆತ್ಮನು ಕೂಡ ಈತ ಕಲ್ಪಿತ ಆಗಿದೆ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ, ಉತ್ತರ ಹೇಳ್ತಾರೆ. ಅದಕ್ಕೆ ಜಡ ಪ್ರಪಂಚಕ್ಕೆ ಆತ್ಮನು ಹೆಂಗದನ, ಅಧಿಷ್ಠಾನವಾದ್ದರಿಂದ ಅದು ಸತ್ಯ ಆಗಿದನ. ಈ ಜಡ ಪ್ರಪಂಚ ಏನು ಐತಲ್ಲ, ಈ ಶರೀರವನ್ನು ಹಿಡ್ಕೊಂಡು ತೋರುವಂಥದ್ದು ಎಲ್ಲವೂ ಹೆಂಗದಾವ ಅಂತಂದರೆ ಇವೆಲ್ಲ ಪ್ರಪಂಚಕ್ಕೆ ಆತ್ಮ ಹೆಂಗದನ, ಅಧಿಷ್ಠಾನ ಆಗಿದಾನ, ಅದಕ್ಕೆ ಸತ್ಯ ಅದನತ. ಇದಕ್ಕೆ ಮತ್ತೆ ಬೇರೊಂದೇನಾದರೂ ಅಧಿಷ್ಠಾನ ಐತೇನ? ಈ ಆತ್ಮನಿಗೆ, ಅಧಿಷ್ಠಾನವಾದಂಥ ಆತ್ಮನಿಗೆ ಇನ್ನೊಂದು ಏನಾರ ಅಧಿಷ್ಠಾನವಾದಂಥ ವಸ್ತು ಐತೇನು ಅಂದರೆ ಇಲ್ಲ. ಆದ ಅಂತ ಒಂದು ರೀತಿ ಈ ಐತೆ ಅಂತ ಹೇಳಿದ್ರೆ ಆತ್ಮಾಶ್ರಯದ ದೋಷಗಳು ಬರ್ತಾವೆ. ಅದರಿಂದ ಚೇತನ ರೂಪನಾದಂಥ ಚೇತನ ರೂಪನಾದಂಥ ನಿನ್ನ ಸ್ವರೂಪಕ್ಕೆ ಏನಾಗ್ಯದ, ಇಲ್ಲಿ ಅಧಿಷ್ಠಾನವಿಲ್ಲ. ಇನ್ನೊಂದೇನಾರ ಅಧಿಷ್ಠಾನ ಐತೆ ಅಂದರೆ ಇಲ್ಲ. ಅದರಿಂದ ಅದು ಸತ್ಯವಾಗಿರುವಂಥದ್ದು. ಅದಕ್ಕೆ ಇನ್ನೊಂದೇನಾರು ಅಧಿಷ್ಠಾನ ಐತೆ ಅನ್ನೋದ್ರೆ ಇಲ್ಲ. ಅದಕ್ಕೆ ಯಾವಾಗಲೂ ಇರುವಂಥವನು ಸತ್ಯವಾಗಿರುವಂಥದ್ದು. ಈ ಕಾರಣದಿಂದಲೇ ಆತ್ಮನು ಹೆಂಗದನ, ಎಲ್ಲ ಕಡೆ ತುಂಬಿದಾನ, ಎಲ್ಲದರಲ್ಲಿ ಇದ್ದಾನ, ಸರ್ವತ್ರವಾಗಿರುವಂಥವನು. ಆದರೆ ಕಲ್ಪಿತ ದ್ವೈತ ಪ್ರಪಂಚ ಹೆಂಗದಂತಂದ್ರೆ ಒಂದರಲ್ಲಿ ತೋರ್ತು, ಒಂದರಲ್ಲಿ ಇಲ್ಲ, ಒಂದರಲ್ಲಿ ಇದ್ದಂಗೆ ಕಾಣ್ತದೆ, ಒಂದರಲ್ಲಿ ಇರೋಂಗಿಲ್ಲ. ಅಂದ್ರೆ ಅದು ವ್ಯಭಿಚಾರಿಯಾಗಿರುವಂಥದ್ದು. ಅದು ತೋರ್ದಂಗೆ ಆಗ್ತದೆ, ಇಲ್ದಂಗೆ ಆಗ್ತದೆ, ಹೀಗೆಲ್ಲ ಇರುವಂಥದ್ದು. ಯಾಕಂದ್ರೆ ದ್ವೈತ ಪ್ರಪಂಚ ತೋರ್ದಂಗೆ ಆಗ್ತದೆ. ಈಗ ಜಾಗ್ರದಲ್ಲಿ ತೋರ್ದಂಗೆ ಆಗ್ತದೆ, ಸ್ವಪ್ನದಲ್ಲಿಲ್ಲ, ನಿದ್ದೆಯಲ್ಲಿಲ್ಲ ಅಲ್ಲ. ಅದಕ್ಕೆ ಇದು ಹೆಂಗದ ಅಂತಂದರೆ ವ್ಯಭಿಚಾರಿಯಾಗಿರುವಂಥದ್ದು ಈ ಜಗತ್ತು. ಅದರಿಂದ ತಾನು ಸತ್ಯ, ಜಗತ್ತು ಮಿಥ್ಯ ಅನ್ನುವಂಥದ್ದು. ಅದಕ್ಕೆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಹೇಳುವಂಥದ್ದು. ಮೂರು ಕಾಲದಲ್ಲಿ ಇರುವಂಥದ್ದು ನಿನ್ನ ಸ್ವರೂಪ. ಪರಬ್ರಹ್ಮ ಹೆಂಗದನ, ಜಾಗ್ರ, ಸ್ವಪ್ನ, ಸುಸುಪ್ತಿ ಎಲ್ಲದರಲ್ಲಿ ತುಂಬಿದಾನೆ, ಎಲ್ಲ ಕಾಲದಲ್ಲೂ ಅದಾನ. ದೇಶ, ವಸ್ತು, ಕಾಲ ಪರಿಚ್ಛೇದ ರಹಿತನಾಗಿರುವಂಥವನದಾನ.
ಈ ರೀತಿಯಾಗಿ ತಾನು ಸತ್ಯ ಜಗತ್ತು ಮಿಥ್ಯೆ ಅನ್ನುವಂಥದ್ದು ಈ ಜ್ಞಾನ ಮಾರ್ಗದಿಂದ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅನ್ಯದರಿಂದ ತಿಳಿಯಂಗಿಲ್ಲ. ಈ ಜ್ಞಾನ ಮಾರ್ಗದಿಂದನೇ ಇವೆಲ್ಲ ತಿಳಿಲಿಕ್ಕೆ ಆಗ್ತದೆ. ಅದಕ್ಕೆ ಜ್ಞಾನಕಾಂಡ ಅಂತ ಹೇಳಿದಾರೆ. ಮೇಲ್ಗಡೆ ಮೇಲ್ಮಟ್ಟದ್ದಿದು ಅನಾತ್ಮ ಆತ್ಮ ಬೇರ್ಪಡಿಸುವಂಥದ್ದಿದು. ಏನು ತಾಧ್ಯಾತ್ಮ ಭಾವ ಒಂದೇ ಅದ, ಇದು ಒಂದ್ರಾಗ ಒಂದು ಭಾವ ಹಾಕಿ ತಾಧ್ಯಾತ್ಮ ಭಾವ ಒಂದೇ ಅದ, ಅದನ್ನು ಬೇರ್ಪಡಿಸೋದು. ಇದು ಅನಾತ್ಮವಾಗಿರುವಂಥದ್ದು, ಇದು ನಿನ್ನ ಸ್ವರೂಪ ಯಾವಾಗಲೂ ಇರುವಂಥದ್ದು ಅಂತ ತಿಳಿಯುವಂಥದ್ದು. ಇದು ಜ್ಞಾನ ಮಾರ್ಗದಿಂದಲೇ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ನಿನಗಿಂತ ಬೇರೆ ಅಧಿಷ್ಠಾನ ಇಲ್ಲವೇ ಇಲ್ಲ. ನಿನಗಿಂತ ಬೇರೆ ಏನಾದರೂ ಅಧಿಷ್ಠಾನ ಐತೇನೆಂದರೆ ಅಧಿಷ್ಠಾನವಿಲ್ಲ. ಹಾಗೂ ದೃಷ್ಟಾಂತಗಳೂ ಇಲ್ಲ. ಯಾಕಂದ್ರೆ ದೃಷ್ಟಾಂತಕ್ಕೆ ಮೀರಿದಂಥದ್ದು ಯಾವ ದೃಷ್ಟಾಂತ ಕೊಡೋಕ್ಕೂ ಬರೋಂಗಿಲ್ಲ. 6 ಪ್ರಮಾಣಗಳಿಗೂ ನಿಲ್ಲುಕದೇ ಇರುವಂಥದ್ದು ನಿನ್ನ ಸ್ವರೂಪ. ಯಾಕಂದರೆ ಮಿಥ್ಯವಾಗಿರುವಂಥದ್ದು, ಜಡವಾಗಿರುವಂಥ ಇವಕ್ಕೆ ನಾವು ಪ್ರಮಾಣಗಳನ್ನು ಹೇಳ್ಬೋದು. ಆದ್ರೆ ನಿನಗೆ ಪರಬ್ರಹ್ಮ ಸ್ವರೂಪಕ್ಕೆ ಯಾವ ಒಂದು ಪ್ರಮಾಣಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳ್ತಾರೆ ಅಂದ್ರೆ ಸ್ವಯಂ ಪ್ರಕಾಶ ಸಾಕ್ಷಿ ಅಧಿಷ್ಠಾನ ಸ್ವರೂಪನು. ಸ್ವಯಂ ಪ್ರಕಾಶ ಸಾಕ್ಷಿ ಅಧಿಷ್ಠಾನ ಸ್ವರೂಪನು ತಾನಾಗಿರುವನೆಂಬುವಲ್ಲಿ ತನ್ನ ಅನುಭವ ಪ್ರಮಾಣವಿದ್ದರೆ ಸಾಕು. ಯಾಕಂದ್ರೆ ನಿನ್ನ ಸಾಕ್ಷಿ ಅಧಿಷ್ಠಾನ ಸ್ವರೂಪ ತಾನಾಗಿರುವಂಥದ್ದು ನಿನ್ನ ಅನುಭವ ಪ್ರಮಾಣವಿದ್ದರೆ ಸಾಕು. ಇಲ್ಲಿ ಯಾಕಂದರೆ ಅನುಭವನೂ ಭಾಳ ಮುಖ್ಯ ಆಗ್ತದೆ. ಇದು ತಿಳ್ಕೊಂಡ್ರೆ ನೀನು ಇದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಸ್ವಾನುಭವಕ್ಕೆ ನೀನು ತೊಗೊಳ್ಬೇಕಾಗ್ತದೆ. ಇದಕ್ಕೆ ಶ್ರುತ್ಯಾದಿ ಪ್ರಮಾಣಗಳು ಬೇಕಾಗಂಗಿಲ್ಲ. ನಿನ್ನೊಳಗೆ ನೀ ತಿಳ್ಕೊಂಡು ಆ ಸ್ವರೂಪದಲ್ಲಿ ಇರುವಂಥದ್ದು ಅನ್ನುವಂಥ ಭಾವ. ಇಲ್ಲಿ ಮತ್ತೆ ಹೇಳ್ತಾರೆ, ದೇಹಾದಿಗಳಿಗೆ ಸಾಕ್ಷಿಯಾದ ಅರಿವೇ ಪರಬ್ರಹ್ಮವಂತ ಹೇಳುವಲ್ಲಿ ಪ್ರಮಾಣ ಉಂಟು ಇಲ್ಲವೋ ನೋಡ್ರಿ. ದೇಹಾದಿಗಳಿಗೆ, ಈ ದೇಹಗಳಿಗೆ ಸಾಕ್ಷಿಯಾದಂಥ ಅರು ಪರಬ್ರಹ್ಮ ಅಂತ ಹೇಳುವಲ್ಲಿ ಪ್ರಮಾಣ ಐತೋ ಇಲ್ಲ? ಇಲ್ಲಿ ಉಂಟು ಅಂತ ಹೇಳಿದರೆ ಪ್ರಮಾಣದಿಂದ ಗೋಚರನಾದಂಥ ಇದಕ್ಕೆ ಪ್ರಮಾಣ ಪರಬ್ರಹ್ಮ ಅಂತ ಹೇಳುವಲ್ಲಿ ಪ್ರಮಾಣ ಐತೋ ಇಲ್ಲೋ? ಒಂದು ವೇಳೆ ಪ್ರಮಾಣ ಐತೆ ಅಂತ ಹೇಳಿದ್ರೆ ಪ್ರಮಾಣದಿಂದ ಗೋಚರ ಆಗುವಂತಹ ಆತ್ಮನು ಪ್ರಮೇಯದಿಂದ ಹೇಳಿದ್ದಾಯಿತು. ಯಾಕಂದ್ರೆ ಹೌದು, ಪ್ರಮಾಣದಿಂದ ಉಂಟಾದ ಪ್ರಮಾಣ ಐತಿ. ಇದಕ್ಕೆ ಪರಬ್ರಹ್ಮ ಅಂತ ಹೇಳುವಲ್ಲಿ ಪ್ರಮಾಣ ಐತಿ ಅಂತ ಹೇಳಿದ್ರೆ ಪ್ರಮಾಣದಿಂದ ಗೋಚರವಾಗುವಂಥ ಆತ್ಮನು ಅಲ್ಲಿ ಏನಾಗ್ತಾನ? ವಿಷಯ ಆಗ್ತಾನತ್ತ. ಪ್ರಮೇಯ ಅಂತ ಹೇಳಿದ್ದಾಗ್ತದ ಅಂದರೆ ಪ್ರಮಾಣಕ್ಕೆ ಆತ್ಮ ವಿಷಯ ಆಗ್ತಾನ ಅಂತ ಹೇಳಬೇಕಾಗ್ತದೆ. ವಿಷಯನಾದ್ದರಿಂದ ಆತನಿಗೆ ಜಡತ್ವ ಆ ರೀತಿ ಏನು ಪ್ರಮಾಣಕ್ಕೆ ಆತ್ಮನ ವಿಷಯ ಆಗಿದ್ದಾನಂತ ಹೇಳಿದರೆ ಅದಕ್ಕೆ ಜಡತ್ವ ಬರ್ತದೆ. ಜಡತ್ವ ಮತ್ತು ಹಾಗೂ ಮಿಥ್ಯತ್ವ ಇವೆಲ್ಲ ಪ್ರಾಪ್ತಿ ಆಗ್ತಾವ ನೋಡ್ರಿ. ಅರಿವೇ ಪರಬ್ರಹ್ಮ ಅಂತ ಹೇಳುವಲ್ಲಿ ಪ್ರಮಾಣ ಏನಾದರೂ ಐತಿ ಅಂತ ಹೇಳಿದ್ರೆ ಪ್ರಮಾಣದಿಂದ ಗೋಚರವಾದಂಥ ಆತ್ಮನು ವಿಷಯ ಆಗಿಬಿಡ್ತಾನ. ಅಂದ್ರೆ ಪ್ರಮಾಣಕ್ಕೆ ಆತ್ಮನು ವಿಷಯನಾದ್ದರಿಂದ ಆತಗೆ ಜಡತ್ವ ಮತ್ತು ಮಿಥ್ಯತ್ವ ಇವೆಲ್ಲವುಗಳು ಅದಾವಂತ ಹೇಳಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ಪ್ರಮಾಣವಿಲ್ಲದ್ರಿಂದ ಆತ್ಮನು ಪರಬ್ರಹ್ಮ ಸ್ವರೂಪನಿದ್ದಾನೆಂದು ಸತ್ಯವಾಗಿ ತಿಳಿಯಲಿಕ್ಕೆ ಬರುವುದಿಲ್ಲ. 2 ರೀತಿ ಇಲ್ಲಿ ಶಂಕ ಆತಗೆ ವ್ಯಕ್ತಪಡಿಸಕತ್ತಾನ. ಒಂದು ವೇಳೆ ಪ್ರಮಾಣ ಐತೆ ಅಂತ ಹೇಳಿದ್ರೆ ಆತ್ಮ ಹೆಂಗದಾನ, ಆತ ವಿಷಯ ಆಗಿದ್ದಾನೆ, ಪ್ರಮಾಣಕ್ಕೆ ವಿಷಯ ಆಗಿದ್ದಾನೆ ಅಂತ ಅನಿಸ್ಕೊಳ್ತದ. ಮತ್ತು ಜಡತ್ವ ಬರ್ತದ, ಮಿಥ್ಯತ್ವ ಅದ ಅಂತ ಹೇಳಬೇಕಾಗ್ತದೆ ಆತ್ಮನಿಗೆ. ಒಂದು ವೇಳೆ ಪ್ರಮಾಣ ಇಲ್ಲ ಅಂತ ಹೇಳಿದ್ರೆ ಇಲ್ಲೇನಾಗ್ತದೆ? ಆತ್ಮ ಪರಬ್ರಹ್ಮ ಸ್ವರೂಪನಿದ್ದಾನಂತ ಸತ್ಯವಾಗಿ ತಿಳಿಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪ್ರಮಾಣ ಇಲ್ಲಲ್ಲ, ತಿಳಿಲಿಕ್ಕೂ ಬರಂಗಿಲ್ಲ. ಈಗ 2 ವಿಧದ ನಿಶ್ಚಯ ಮಾಡೋಕ್ಕೆ ಬರಂಗಿಲ್ಲ. ಪ್ರಮಾಣ ಐತೆ ಅಂತ ಹೇಳಿದ್ರು ಕೂಡ ಹಂಗೆ ಹೇಳೋಕ್ಕೂ ಬರಂಗಿಲ್ಲ. ಪ್ರಮಾಣದಿಂದ ತಿಳಿಯುವಂಥದ್ದಲ್ಲ ಅಂತ ಹೇಳೋಕ್ಕೂ ಬರಂಗಿಲ್ಲ. ಅದಕ್ಕೆ ಅದ್ವೈತವೇ ಇದು ಇಲ್ಲಿ ಸಿದ್ಧಿಸುವುದಿಲ್ಲ. ಅದ್ವೈತ ಅಂತ ಅನ್ನೋಕ್ಕೆ ಹೇಳಕ್ಕೆ ಬರೋಂಗಿಲ್ಲ ಅಥವಾ ಸಿದ್ಧಿಸುವುದಿಲ್ಲ ಅಂತ ಶಂಕೆ ಮಾಡಿದರೆ ಸೂಕ್ಷ್ಮ ಐತೆ ನೋಡ್ರಿ. ಇದು 2 ರೀತಿಯಿಂದ ಹೇಳ್ತಾರೆ ಅವರು. ಈ ವಿಷಯದಲ್ಲಿ ಹಲವಾರು ಮುನಿ ರುದ್ರಾಧ್ಯರ ಅನುಭವವೇ ಪ್ರಮಾಣ ಆಗ್ತಂತ ಉತ್ತರ ಕೊಡ್ತಾರೆ. ಇವರೆಲ್ಲ ಬೇಕಾದಷ್ಟು ಮುನಿಗಳು ನೋಡ್ರಿ. ಇಲ್ಲಿ ಕೆಲವೊಂದು ಸಂಶಯಗಳು ಬಂದಾಗ ಅವರು ಉತ್ತರ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ ಪರಬ್ರಹ್ಮ, ಈ ಅರಿವೇ ಪರಬ್ರಹ್ಮ ಅಂತ ಹೇಳುವಂಥಲ್ಲಿ ಪ್ರಮಾಣ ಐತೆ ಅಂದರೂ ಕೂಡ ಆತ ಮಿಥ್ಯತ್ವಕ್ಕೆ ಒಳಗಾಗ್ತಾನೆ. ಇಲ್ಲ ಅಂತ ಹೇಳಿದರೆ ಪ್ರಮಾಣದಿಂದ ತಿಳಿಲಿಕ್ಕೆ ಅದು ಬರೋದಿಲ್ಲ. ಸೊ ಇಂಥ ಒಂದು ಆತ್ಮ ಪರಬ್ರಹ್ಮ ಸ್ವರೂಪನಿದ್ದಾನಂತ ಸತ್ಯವಾಗಿ ತಿಳಿಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪ್ರಮಾಣನೇ ಇಲ್ಲಲ್ಲ.
ಅದಕ್ಕೆ ಇವೆರಡು ರೀತಿಯಿಂದ ಹೇಳಕ್ಕೆ ಬರೋಂಗಿಲ್ಲಲ್ಲ ಅಂತ ಕೇಳಿದಾಗ, ಹೌದು ನೀ ಹೇಳೋದು ನಿನಗೆ ಸಂಶಯ ಬಂದಿರುವಂಥದ್ದು ಕರೆಕ್ಟು. ಅದಕ್ಕೆ ಮನು ಮುನಿ ರುದ್ರಾದ್ಯರ ಅನುಭವ ಇಲ್ಲಿ ಪ್ರಮಾಣ ಆಗಿರ್ತದಂತ ಉತ್ತರ ಕೊಡ್ತಾರೆ ಅವರು. ಈಗ 14ನೇ ನುಡಿಯಲ್ಲಿ ಹೇಳ್ತಾರೆ, ಮನಕ್ಕೆ ವಾಕಿಂಗಿ ಗೋಚರ ಮಾಗದನುಪಮನು ಅನಘನು ಆನಂದೈಕ ರಸ ಪೂರ್ಣನು ಘನ ಚಿದಾತ್ಮಕನೇ ತಾನೆಂಬುದು ನಿಜವಿದು ಮನು ಮುನಿ ರುದ್ರಾದ್ಯರ ಅನುಭೂತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಮನಕ್ಕೆ ಅಂದರೆ ಮನಸ್ಸಿಗೆ, ವಾಕಿಂಗ್ ಅಂದರೆ ವಾಣಿಗೆ, ಗೋಚರಮಾಗದ ಅಂದರೆ ವಿಷಯವಾಗದೇ ಇರುವಂಥದ್ದು, ಅನುಪಮ ಅಂದರೆ ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥದ್ದು, ಅನಘನು ಅಂದ್ರೆ ಅವಿದ್ಯಾದಿ ದೋಷ ಇರದೇ ಇರುವಂಥವನು, ಯಾವ ದೋಷನೂ ಇಲ್ಲ. ಇಲ್ಲಿ ಕೂಡ ಹೇಳ್ತಾರೆ, ಈ ಬ್ರಹ್ಮ ಹೆಂಗದಂದ್ರೆ ಮಾತು ಮನಸ್ಸಿಗೆ ಅಗೋಚರವಾಗಿರುವಂಥವನು. ಗೋಚರ ಅಂದ್ರೆ ಈ ಗೊತ್ತಾಗುವಂಥದ್ದು, ಏನು ಕಾಣುವಂಥದ್ದು ಗೋಚರ ಆಗುವಂಥದ್ದು. ಆದರೆ ಅಗೋಚರ ಅಂದ್ರೆ ಇದು ಮಾತಿಗೂ ಸಿಗುವಂಥದ್ದಲ್ಲ, ಮನಸ್ಸಿಗೂ ಸಿಗುವಂಥದ್ದಲ್ಲ. ಈ ಬ್ರಹ್ಮವು ಹೆಂಗಂದ್ರೆ ಮಾತಿಗೂ ಸಿಲುಕುವಂಥದ್ದಲ್ಲ, ಮನಸ್ಸಿಗೂ ಸಿಲುಕುವಂಥದ್ದಲ್ಲ. ಅದಕ್ಕೆ ಇಲ್ಲಿ ಕೂಡ ಅಂದ್ರೆ ಪ್ರತ್ಯಕ್ಷ ಹಾಗೂ ಅನುಮಾನ ಶ್ರುತಿ ಪ್ರಮಾಣಗಳಿಗೆ ವಿಷಯವಲ್ಲಂದು. ಪ್ರತ್ಯಕ್ಷ ಮತ್ತು ಅನುಮಾನ ಈ ಶ್ರುತಿ ಪ್ರಮಾಣಗಳಿಗೆ ವಿಷಯ ಅಲ್ಲ ಅಂತ ಹೇಳಿದ್ದಾಯಿತು. ಈಗ ಅನುಪಮ ಎಂಬುದರಿಂದ ಉಪಮಾನ ಪ್ರಮಾಣಕ್ಕೂ ವಿಷಯ ಇಲ್ಲ. ಯಾಕಂದರೆ 6 ಪ್ರಮಾಣಗಳು, ಈ ಪ್ರತ್ಯಕ್ಷ ಪ್ರಮಾಣ ಮತ್ತು ಈ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಇವು 6 ಪ್ರಮಾಣಗಳು ಬರ್ತವೆ. ಉಪಪತ್ತಿ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ ಅಂತ ಇವೇನಂತಂದ್ರೆ 6 ಪ್ರಮಾಣಗಳಿಗೆ ನಿಲುಕದೇ ಇರುವಂಥದ್ದು. ಈ ಪ್ರಮಾಣಕ್ಕೂ ವಿಷಯ ಇರದೇ ಇರುವಂಥದ್ದು ನಿನ್ನ ಪರಬ್ರಹ್ಮ ಸ್ವರೂಪ. ಅನಗನೆಂಬುದರಿಂದ ಅರ್ಥಪತ್ತಿ ಪ್ರಮಾಣಕ್ಕೂ ವಿಷಯನಲ್ಲ. ಅನಗ ಅಂದರೆ ಯಾವ ಒಂದು ಅವಿದ್ಯೆಯ ದೋಷ ಇರದೇ ಇರುವಂಥದ್ದು ಈ ಒಂದು ಅರ್ಥಪತ್ತಿ ಪ್ರಮಾಣಕ್ಕೂ ವಿಷಯ ಅಲ್ಲ. ಮತ್ತು ಆನಂದೈಕ ರಸಪೂರ್ಣ ಅಂತ ಹೇಳುವುದರಲ್ಲಿ ಅಭಾವ ಪ್ರಮಾಣಕ್ಕೂ ವಿಷಯನಲ್ಲ. ಅಭಾವ ಇದಕ್ಕೆ ಈ ಪ್ರಮಾಣಕ್ಕೂ ವಿಷಯನಲ್ಲ. ಆನಂದೈಕ ಪೂರ್ಣ ಅಂತಂದರೆ ಆನಂದದಿಂದ ಯಾವಾಗಲೂ ಇರುವಂಥವನು, ಪೂರ್ಣವಾಗಿರುವಂಥವನು. ಈ ರೀತಿ ಘನ ಚಿದಾತ್ಮಕನೇ ತಾನೆಂಬುದು, ಶ್ರೇಷ್ಠವಾಗಿರುವಂಥ ಸತ್ತು ಚಿತ್ತು ಆನಂದಾತ್ಮಕದಿಂದ ಕೂಡಿದಂಥವನೇ ತಾನೆಂಬುದು ನಿಜ ಅನ್ನುವಂಥದ್ದು ಈ ತತ್ವಮಸಿ ಅನ್ನುವಂಥ ಶ್ರುತಿ ಪ್ರಮಾಣದಿಂದಾದರೂ ಕೂಡ ಇದು ವಾಚ್ಯಾರ್ಥಕ್ಕೆ ಏನಂತಂದ್ರೆ ವಿಷಯನಾಗಿಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಯಾವ ಒಂದು ಪ್ರಮಾಣಕ್ಕೂ ನಿಲುಕದೇ ಇರುವಂಥದ್ದು ಮತ್ತು ವಾಚ್ಯಾರ್ಥ ಶ್ರುತಿ ಪ್ರಮಾಣದಿಂದಾದರೂ ಕೂಡ ವಾಚ್ಯಾರ್ಥಕ್ಕೆ ವಿಷಯನಾಗಿಲ್ಲ ಪರಬ್ರಹ್ಮ. ಕಿಂತು ಲಕ್ಷಣದಿಂದರೆ ವಾಚ್ಯಾರ್ಥ ಲೆಕ್ಕದಾಗ ವಿಷಯ ಆಗಂಗಿಲ್ಲ, ಲಕ್ಷ್ಯಾರ್ಥ ರೂಪದಲ್ಲಿ ನೋಡಿದ್ರೆ ಗೋಚರ ಆಗ್ತಾನೆ. ಮತ್ತು ತತ್ವಮಸಿ ಅಂತಂದ್ರೆ ತತ್ತಂತಂದ್ರೆ ಆ ಪರಮಾತ್ಮ, ತ್ವಮ್ ಅಂದರೆ ಜೀವಾತ್ಮ. ಇವೆರಡು ವಾಚ್ಯಾರ್ಥ ಭಾಗ ನೋಡಿದಾಗ ಅಲ್ಲಿ ಎರಡಕ್ಕೆ ಸಂಬಂಧ ಆಗಂಗಿಲ್ಲ. ಈತ ಕಿಂಚಿಜ್ಞತ್ವದಿಂದ ಕೂಡಿದನ ಯಾರು ಜೀವಾತ್ಮ, ತೊಮ್ಮ ಈ ಕಿಂಚಿಜ್ಞತ್ವದಿಂದ ಕೂಡಿದತ ನಾನು ಸಾಯ್ತೀನಿ, ಹುಟ್ಟುತ್ತೀನಿ, ಜನನ ಮರಣಕ್ಕೆ ಗುರಿ ಆಗಿದ್ದಾನೆ ಈತ, ಆಗಿನಂತ ಈತ ಕೂಡ್ತಾನೆ. ಈಶ್ವರ ಯಾವಾಗಲೂ ಆನಂದವಾಗಿರುವಂಥವನು, ಸರ್ವಜ್ಞತ್ವಾದಿಯಿಂದ ಕೂಡಿದಂಥವನು, ಎಲ್ಲವನು ಬಲ್ಲ ಅಂಥವನು. ವಾಚ್ಯಾರ್ಥ ಲೆಕ್ಕದಾಗ ನೋಡಿದರೆ ಇವೆರಡು ಸಂಬಂಧ ಆಗಂಗಿಲ್ಲ. ಲಕ್ಷ್ಯಾರ್ಥದಿಂದ ನೋಡಿದಾಗ ಮಾತ್ರ ಇವೆರಡು ಬೇರೆ ಅಲ್ಲ. ಆ ಪರಮಾತ್ಮನೇ ಈತ ಜೀವಾತ್ಮನೇ ಪರಮಾತ್ಮ. ಉಪಾಧಿಯನ್ನು ತೆಗಿಬೇಕು. ಉಪಾಧಿಯನ್ನು ತೆಗೆದಾಗ ಮಾತ್ರ ಲಕ್ಷ್ಯಾರ್ಥದಿಂದ ನೋಡಿದಾಗ ಎರಡೂ ಒಂದೇ ಆಗಿರುವಂಥದ್ದು. ಲಕ್ಷ್ಯ ರೂಪವಾಗಿ ಗೋಚರ ಆಗ್ತಾನೆ, ವಾಚ್ಯಾರ್ಥ ಲೆಕ್ಕದಾಗ ಗೋಚರ ಆಗಂಗಿಲ್ಲ. ಅದರಿಂದ ಜಡತ್ವಾದಿ ಶಂಕೆಗಳಿಗೆ ಅವಕಾಶವಿಲ್ಲ, ಜಡದಿಂದ ಕೂಡಿದಂಥ ಇವುಗಳಿಗೆ ಅವಕಾಶ ಇಲ್ಲ. ಇಷ್ಟೇ ಅಲ್ಲ, ಬ್ರಹ್ಮವು ತಾನಾಗಿರುವ ಎಂಬಲ್ಲಿ ಮಹಾನುಭವಿಗಳಾದಂಥ ಬ್ರಹ್ಮ ನಾನು ಇದ್ದೀನಿ ಅಂತನ್ನುವಂಥ ಅಂಥವರಲ್ಲಿ ಮಹಾನುಭಾವಿಗಳಾದಂತಹ ಮನುಗಳು, ಮುನಿಗಳು, ರುದ್ರರ ಅಂದ್ರೆ ಹರಿಹರ ಬ್ರಹ್ಮಾದಿಗಳ ಇವರೆಲ್ಲ ಅನುಭವವೇ ಸಾಕ್ಷಿ ಅಂತ ಹೇಳ್ತಾರೆ ಅವರು. ಇವರೆಲ್ಲರ ಅನುಭವಗಳು ಸಾಕ್ಷಿ ಅದಾವ ಅಂದರೆ ಸ್ವತಃ ಪ್ರಮಾಣಭೂತನು ತಾನಾಗಿರುವನಂತ ಭಾವ. ಯಾಕಂದರೆ ಇದು ಯಾವ ಪ್ರಮಾಣಗಳು ನಾವು ಹಿಂಗೆ ಕೊಟ್ಟು ಹೇಳಕ್ಕೆ ಬರ್ತೇನೆ ಅಂದರೆ ಇಲ್ಲ, ಸ್ವತಃ ಪ್ರಮಾಣಭೂತನಾಗಿರುವಂಥದ್ದು ಪರಬ್ರಹ್ಮ ಸ್ವರೂಪ. ಹಾಗಾಗಿ ಅದರಿಂದ ಬ್ರಹ್ಮ ಭಿನ್ನ ಸಾಕ್ಷಿ ಸ್ವಯಂ ಪ್ರಕಾಶ ರೂಪನು ತಾನಾಗಿರುವನು ಅಂತಂದ್ರೆ ಈ ಬ್ರಹ್ಮ ಅಭಿನ್ನ ಅಂತಂದ್ರೆ ಭಿನ್ನವಾಗಿರುವಂಥದ್ದು ಏನೂ ಇಲ್ಲವೇ ಇಲ್ಲ. ಸಾಕ್ಷಿ ಸ್ವಯಂ ಪ್ರಕಾಶ ರೂಪನೇ ಆ ಪರಬ್ರಹ್ಮ ಸ್ವರೂಪ ತಾನಾಗಿರುವನು ಅನ್ನುವಂಥದ್ದು. ಹೀಗೆ ಹೇಳೋದ್ರಿಂದ ಈ ವಿಷಯದಲ್ಲಿ ಯಾವ ವಾದ ವಿವಾದಕ್ಕೆ ಅವಕಾಶವೇ ಇಲ್ಲ.
ಈ ವಿಷಯದಲ್ಲಿ ಈ ರೀತಿಯಾಗಿ ಹೇಳಿದರು. ಸಂವಿಧಾತ್ಮ ನಿರೂಪಣೆ ಸೂತ್ರ 14ಕ್ಕೆ ಪದ 104 ಅಂತ ಹೇಳಿ ನಾವು ಇವಾಗ 15ನೆಯ ಒಂದು ಸೂತ್ರ ನೋಡೋಣ. ಈಗ ಹಿಂದಿನ ವಿಚಾರದಲ್ಲಿ ಬ್ರಹ್ಮ ಅಭಿನ್ನ ಸಾಕ್ಷಿ ಸ್ವಯಂ ಪ್ರಕಾಶನು ಅಪರೋಕ್ಷನು ಸ್ವತಃ ಪ್ರಮಾಣ ಸ್ವರೂಪನು ತಾನಾಗಿದ್ದಾನೆ. ತನ್ನ ಸ್ವರೂಪನ ಅದಕ್ಕೆ ಏನು ಹೇಳ್ತಾರೆ? ಅರಿವೇ, ಬರೀ ಅರಿವೇ. ಆ ಸ್ವರೂಪನೇ ನೀನಿದೆ. ಅರಿವಿನ ಒಂದು ಸ್ವರೂಪನೇ ಅಪರೋಕ್ಷ, ಸ್ವತಃ ಪ್ರಮಾಣಭೂತ ನೀನಿದೆ. ಈಗಿದ್ದು ತನಗೆ ಭಿನ್ನಗಳಾದ ಅನಾತ್ಮ ದೇಹಗಳಲ್ಲಿ ತಾನನ್ನುವಂಥ ಬುದ್ಧಿಯನ್ನು ಮಾಡೋದರಿಂದ ಅಂಥ ಒಂದು ಸ್ವರೂಪ ನೀನಿದೆ. ಅನಾತ್ಮ ವರ್ಗದಲ್ಲಿ ಆ ಬುದ್ಧಿ ಮಾಡಿ ಅಲ್ಲಿ ಅನೇಕ ದುಃಖ ಅಂತ ಏನು ಕೂಡ್ತೀಯಲ್ಲ, ಈ ರೀತಿ ಮಾಡೋದಕ್ಕೆ ಇದಕ್ಕೇನು ಹೇಳ್ತಾರೆ? ಚಿದ್ಭ್ರಾಂತಿ ಅಂತ ಕೂಡ ಹೇಳಿದರು. ಈ ಚಿದ್ಭ್ರಾಂತಿಗೆ ಅಧಿಷ್ಠಾನ ಸ್ವರೂಪನು ತಾನೇ ಆಗಿರುವುದರಿಂದ, ಈ ಚಿದ್ಭ್ರಾಂತಿಗೆ ಅಧಿಷ್ಠಾನ ಸ್ವರೂಪ ನಿನ್ನ ಸ್ವರೂಪನೇ, ಅದಕ್ಕೆ ತಾನೇ ಪರಮಾತ್ಮ ಅಂತ ಹೇಳಿ ಈಗ ಈ ಸೂತ್ರದಲ್ಲಿ ಅನುಭವ ರೂಪ ಸ್ವಯಂ ಪ್ರಕಾಶ ರೂಪ ಆತ್ಮನ ವಿಷಯದಲ್ಲಿ ಅನುಭವ ಪ್ರಮಾಣವೇ ಉಪಯೋಗವಲ್ಲದೆ ಊಹಾಪೂಹ ರೂಪ ತರ್ಕವು ಉಪಯೋಗ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅನುಭವ ರೂಪ ಸ್ವಯಂ ಪ್ರಕಾಶ ಅಂದರೆ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಈ ಒಂದು ಸೂತ್ರದಲ್ಲಿ ಹೇಳ್ತಾರೆ, ಅನುಭವ ರೂಪ ಸ್ವಯಂ ಪ್ರಕಾಶ ರೂಪ ಆತ್ಮನ ವಿಷಯದಲ್ಲಿ ಅನುಭವ ಪ್ರಮಾಣವೇ ಉಪಯೋಗ ಆಗ್ತದೆ. ಅದು ಬಿಟ್ಟು ಕೆಲವು ಅಲ್ಲಿ ನೋಡಿದ ಅದಕ್ಕೆ ಬಾಯ ಬ್ರಹ್ಮವನ್ನು ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗೆ ಹೋದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅನುಭವ ರೂಪವಾಗಿರುವಂಥ ಸ್ವಯಂ ಪ್ರಕಾಶ ರೂಪ ಆತ್ಮನ ವಿಷಯದಲ್ಲಿ ಅನುಭವ ಪ್ರಮಾಣವೇ ಭಾಳ ಮುಖ್ಯವಾಗಿರುವಂಥ ಅದೇ ಉಪಯೋಗ ಆಗುವಂಥದ್ದು. ಅದು ಬಿಟ್ಟು ಅನುಭವ ಇಲ್ಲದೇ ಹೇಳುವಂಥದ್ದು ಅದು ಹೆಂಗತ್ತಂದ್ರೆ ಕುತರ್ಕ ಆಗ್ತದೆ. ಅದರಿಂದ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನಾ ತಿಳ್ಕೊಂಡಿದ್ದೀನಿ, ನಾನು ಮಾಡಿದ್ದೀನಿ, ಹಂಗೆಲ್ಲ ಹೇಳುವಂಥದ್ದು. ಅದಕ್ಕೆ ಸರ್ಪಭೂಷಣರು ಕೂಡ ಹೇಳ್ತಾರೆ, ಈಗಲೂ ಅದಾರ, ಹಿಂದೂ ಇದ್ದರು. ಅವಾಗ ನಿಜಗುಂಡ್ರ ಒಂದು ಸಮಯದಲ್ಲಿ ಯಾವಾಗಲೂ ಇದ್ದಂಥವ್ರು ಅದಾರ ಈ ಥರ ಮಾಡುವಂಥವ್ರು. ಈಗ ಅಂತಲ್ಲ, ಮೊದಲು ಕೂಡ ಆದರು. ಅದಕ್ಕೆ ಅವರು ಸರ್ಪಭೂಷಣರು ಕೂಡ ಹೇಳ್ತಾರೆ, ಬಾಯ ಬ್ರಹ್ಮವನ್ನು ನುಡಿದು, ಬರೀ ಬಾಯಿ ಮತ್ತಿಲ್ಲ ಬ್ರಹ್ಮವನ್ನು ತಿಳ್ಕೊಂಡಿದ್ದೀನಿ, ಅರ್ಥಕೊಂಡಿದ್ದೀನಿ ಅಂತ ನುಡಿತಾರೆ. ಬಾಯ ಬ್ರಹ್ಮವನ್ನು ನುಡಿದು ಅನುಭಾವವಿಲ್ಲದ ಮಾಯ ಮೋಹಿಗೆ, ಮಾಯದಲ್ಲೂ ಬಿದ್ದಾನ, ಮೋಹವನ್ನು ಮಾಡ್ತಾನ, ಇಂಥವ್ರಿಗೆ ಮೋಕ್ಷ ಹೆಂಗಾಗ್ತದ? ಅದಕ್ಕೆ ಬಾಯ ಬ್ರಹ್ಮವನ್ನು ನುಡಿದು ಅನುಭಾವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗಹುದೇ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಬರೀ ತರ್ಕ ಮಾಡುವಂಥದ್ದು, ತರ್ಕಕ್ಕೆ ನಿಲುಕದೇ ಇರುವಂಥದ್ದು ಈ ವಸ್ತುವನ್ನು ಬರೀ ತರ್ಕ ಮಾಡ್ತಾರಲ್ಲ, ಅದರಿಂದ ಉಪಯೋಗ ಇಲ್ಲ. ಇಲ್ಲಿ ಕೂಡ ಹೇಳ್ತಾರೆ, ತರ್ಕವ ನುಡಿವನೇ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ. ನೋಡ್ರಿ, ಅಂದರೆ ಏನು ಹೇಳ್ತಾರೆ? ಜಡತರ್ಕಿಗಳಾದಂದ್ರೆ ದ್ರವ್ಯಾದಿ ಜಡ ಪದಾರ್ಥಗಳನ್ನು ಕುರಿತು ಬುದ್ಧಿ ಬಲದಿಂದ ವಿಚಾರ ಮಾಡುತ್ತಿರುವಂತಹ ಮನುಷ್ಯರ ಹಾಗೆ ತನ್ನ ತತ್ವವನ್ನು ತಿಳ್ಕೊಂಡು, ಯಾಕಂದ್ರೆ ಒಂದು ಸೆಕೆಂಡ್, ಎಲ್ಲೈತವ ತಾಯಿ? ಕಟ್ಟಾಗಿತ್ತದು, ಮತ್ತೆ ಸ್ವಲ್ಪ ಸಿಗ್ನಲ್ ಹೋಗಿತ್ತು. ಕೇಳಿಸ್ತದಲ್ಲ ಎಲ್ಲರಿಗೆ ಕರೆಕ್ಟಾಗಿ? ಕೇಳಿಸ್ತದ? ಹಾಂ. ಅದಕ್ಕೆ ಈಗ ಸ್ವಲ್ಪ ಕೇಳಲಿಲ್ಲ ಅಂದರೆ ನನಗೊಂಚೂರು ಹೇಳಿರಿ, ಮತ್ತೆ ನೋಡೋಣ. ಅದು ಸ್ವಲ್ಪ ನೆಟ್ವರ್ಕ್ ಹೆಚ್ಚು ಕಮ್ಮಿ ಆಗ್ತಾಯಿದೆ ಇಲ್ಲಿ. 15ನೆಯ ಸೂತ್ರದಲ್ಲಿ ಹೇಳ್ತಾರೆ, ತರ್ಕವ ನುಡಿವನೇ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ. ಅಂದ್ರೆ ಈ ದ್ರವ್ಯಾದಿ ಕೆಲವು ವಸ್ತುಗಳನ್ನು ಏನು ಹೇಳ್ತಾರ ಅಂದರೆ, ಜಡತರ್ಕಿಗಳಂತಂದರೆ ಜಡದಿಂದ ಕೂಡಿದಂಥ ಈ ದ್ರವ್ಯಾದಿ ಪದಾರ್ಥಗಳು ಏನದಾವ ಬುದ್ಧಿಬಲದಿಂದ ವಿಚಾರ ಮಾಡುವಂತಹ ಮನುಷ್ಯರ ಹಾಗೆ ಜಡ ಪದಾರ್ಥಗಳ ಅದ್ರ ಬಗ್ಗೆ ವಿಚಾರ ಮಾಡುವಂತೆ ಈ ಒಂದು ನಿಜ ತತ್ವವನ್ನು ಬಲ್ಲಂಥ ಮಹಾತ್ಮರು ಕೆಲವು ತರ್ಕಗಳನ್ನು ಮಾಡ್ತಾನೇನಂದರೆ ಇಲ್ಲ.
ಯಾಕಂದ್ರೆ ಈ ತರ್ಕ ಮಾಡುವಂಥವ್ರು ಈ ದ್ರವ್ಯ ಏನಾದರೂ ಈ ದುಡ್ಡು ಆಗಿರ್ಬೋದು, ಆಮೇಲೆ ಈ ಗುಣ ಕರ್ಮ ಮೊದಲಾದ ಒಂದು ಸಪ್ತ ಜಡ ಪದಾರ್ಥಗಳನ್ನು ಕುರಿತು ಅವ್ರು ಏನು ಮಾಡ್ತಾರೆ, ತರ್ಕ ಮಾಡ್ತಾರೆ. ಅನೇಕ ರೀತಿಯಿಂದ ತರ್ಕ ಮಾಡ್ತಾರೆ. ಅದಕ್ಕೆ ಇದ್ರಂಗ ತತ್ವಜ್ಞಾನಿ ಬಲ್ಲಂಥವ್ರು. ಅಜ್ಞಾನಿಗಳು ನಾನಾ ರೀತಿಯಿಂದ ತರ್ಕ ಮಾಡ್ತಾರಲ್ಲ. ಕೆಲವು ಭೋಗಾದಿ ವಸ್ತುಗಳ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಇದ್ರ ಬಗ್ಗೆ ನಾನಾ ರೀತಿಯಿಂದ ತರ್ಕ ಮಾಡ್ತಾರೆ. ಇದು ಯಾಕಂದ್ರೆ ಈ ದ್ರವ್ಯದ ಬಗ್ಗೆ ಆಗಿರ್ಬೋದು, ಗುಣದ ಬಗ್ಗೆ ಆಗಿರ್ಬೋದು, ಕರ್ಮದ ಬಗ್ಗೆ ಆಗಿರ್ಬೋದು, ಈ ಸಪ್ತ ಜಡಗಳು ಅಂತ ಅದಾವಲ್ಲ ಅವುಗಳ ಕುರಿತು ತರ್ಕದಿಂದ ವಿಚಾರ ಮಾಡ್ತಾರೆ. ಇದರಂಗ ತತ್ವಜ್ಞಾನಿಯು 6 ಪ್ರಮಾಣಗಳಿಗೆ ತತ್ವವನ್ನು ಬಲ್ಲಂಥ ಜ್ಞಾನಿ ಈ 6 ಪ್ರಮಾಣಗಳಿಂದ ಅದಾವ. 6 ಪ್ರಮಾಣಗಳಿಗೆ ವಿಷಯ ಆಗದೇ ಇರುವಂಥ ಸ್ವತಃ ಪ್ರಮಾಣಭೂತವಾದಂಥ ನಿಜವನ್ನು ಕುರಿತು ತರ್ಕ ಮಾಡ್ತಾರೇನ? ತರ್ಕ ಮಾಡಂಗಿಲ್ಲ. ಯಾವ ರೀತಿ ಅಂತಂದರೆ ಹೇಳ್ತಾರೆ, ನೈಷಾ ತರ್ಕೇಣ ಮತಿರಾಪನೇಯ ಅಂತ ಒಂದು ಇದು ಕೊಡ್ತಾರೆ ಅವರು. ಯಾಕಂತಂದ್ರೆ ಆ ಒಂದು ಸ್ವತಃ ಪ್ರಮಾಣಭೂತವಾದ ಆ ನಿಜವನ್ನು ಅರ್ಥಗೊಂಡಂಥ ಜ್ಞಾನಿಗಳು ಅದ್ರ ಬಗ್ಗೆ ತರ್ಕ ಮಾಡೋಕ್ಕೆ ಹೋಗ್ತಾರೆ ಅನ್ನೋದ್ರೆ ತರ್ಕಕ್ಕೆ ಅವಕಾಶನೇ ಇರೋಂಗಿಲ್ಲ ಅಲ್ಲಿ. ತಾವಾಗಿರ್ತಾರೆ. ಅದಕ್ಕೆ ಒಂದಿಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ನಮ್ಮ ಆನಂದದಾಗ ನಾವು ಮುಕ್ತರಾಗಬೇಕು ಅನ್ನುವಂಥದ್ದು ಹಸಿವೆ ಇದ್ದಾಗ ಮಾತ್ರ ಸರಿಯಾಗಿ ಊಟ ಮಾಡಿ ಸುಮ್ಮನೆ ಕುಂತು ಬಿಡ್ತಾನೆ ಅದು. ಮತ್ತು ಸುಮ್ಮನೆ ಅರ್ಧ ಮಾಡ್ಕೊಂಡಾಗ ಆತ ಸುಮ್ಮನೆ ಅನ್ನೆಸರಿ ತರ್ಕ ಮಾಡೋಕ್ಕೆ ಹೋಗ್ತಾನೆ. ಹಸಿವಾಗ್ಯದಪ್ಪ, ಹೊಟ್ಟೆ ತುಂಬ ಊಟ ಮಾಡಿದೆ ಅಂತ ಗುರು ಮುಖಾಂತರ ಕೇಳ್ತಾನೆ, ಆನಂದವಾಗಿ ಎದ್ದು ಬಿಡ್ತಾನೆ. ಮತ್ತು ಅದ್ರ ಬಗ್ಗೆ ತರ್ಕ ಮಾಡೋಕ್ಕೆ ಹೋಗ್ತಾನೆ. ನನಗೇನು ಬೇಕಾಗಿತ್ತು? ಹೊಟ್ಟೆ ತುಂಬಬೇಕಾಗಿತ್ತು, ನನಗೆ ಆನಂದ ಆಗಬೇಕಾಗಿತ್ತು, ಹೊಟ್ಟೆ ತುಂಬಿದ ನಂತರ ಆನಂದ ಆಗಬೇಕಾಗಿತ್ತು, ಅದು ನನಗಾಯಿತು. ಗುರು ಮುಖಾಂತರ ತಿಳ್ಕೊಂಡೆ, ಊಟ ಮಾಡಿದೆ, ಆನಂದವಾಗಿದ್ದೀನಿ. ಮತ್ತು ಅದ್ರ ಬಗ್ಗೆ ಏನಾದ್ರು ತರ್ಕ ಮಾಡೋಕ್ಕೆ ಹೋಗ್ತಾನೆ ಅಂದ್ರೆ ಮಾಡೋಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ನಿಜ ಸ್ವರೂಪವು ತರ್ಕದಿಂದ ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ. ಹಂಗೈತೇನ್ರಿ ಹಿಂಗೈತ್ರಿ ಅದಕ್ಕೆ ಹೇಳ್ತಾರೆ, ತಿರುಕರಂಗಡಿ ಬೀದಿಯೊಳಗೆ ಕೂಡತ ರಾಜರ ಅರಮನೆಯೊಳು ಸುದ್ದಿಗಳ ನಾಡುವಂತೆ ಅಂತ. ನಿಜಗೊಂಡ್ರೆ ಭಾಳ ಇದು ಸರ್ಪಭೂಷಣರು ಭಾಳ ಚಂದ ಬರೀತಾರೆ. ತಿರುಕರಂಗಡಿ ಬೀದಿಯೊಳಗೆ ಕೂಡತ ರಾಜರ ಅರಮನೆಯೊಳು ಸುದ್ದಿಗಳು ಆಡುವಂತೆ. ಇದು ಹೆಂಗೆ ಏನಾದರೂ ಸುದ್ದಿ ಮಾತಾಡಕ್ಕೆ ಬರ್ತಾನೆ, ನಿಜ ವಸ್ತುವಿನ ಬಗ್ಗೆ ಏನಾರ ಹೇಳಕ್ಕೆ ಬರ್ತದೇನಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ತಾನಾಗಿರುವಂಥದ್ದು ಈ ಥರ ತರ್ಕದಿಂದ ಏನಾದ್ರು ನಿಶ್ಚಯ ಮಾಡೋಕ್ಕೆ ಬರ್ತದೇನಂದ್ರೆ ಬರೋಂಗಿಲ್ಲ. ಇದಕ್ಕೆ ಶ್ರುತಿ ಪ್ರಮಾಣ ಕೂಡ ಐತೆ ಅಂತ ಕೂಡ ಹೇಳ್ತಾರೆ. ತಿರುಕರಂಗಡಿ ಬೀದ ರಾಜರ ಅರಮನೆ ಒಳಗಿರುವಂಥ ಸುದ್ದಿ. ಈಗ ಬೆಳಗ್ಗೆ ಭಿಕ್ಷೆ ಬೇಡುವಂಥವ್ರು ಅಲ್ಲಿ ಇಲ್ಲಿ ಏನಾರು ಆಯ್ಕೊಂಡು ಬಂದು ಕೇಸ್ ಒಂದು ಅಂಗಡಿಗೆ ಮುಂದೆ ಕುಂದಿರ್ತಾರೆ. ಆ ಕಡೆಯಿಂದ ಇವ್ರು ಬಂದರು, ಈ ರೋಡಿನಿಂದ ಇವ್ರು ಬಂದರು, ಈ ರೋಡಿನಿಂದ ಒಂದು 2-3 ಬಂದರು, ಆ ಕಡೆ ಒಂದು 3-4 ಜನ ಕುಂತು ಇಲ್ಲಪ್ಪ ರಾಜರ ಮನ್ಯಾಗ ರಾಣಿ ಹಿಂಗೆ ಮಾಡ್ಬೇಕೇನಪ್ಪ, ರಾಜ ಹಿಂಗೆ ಮಾಡ್ಬೇಕೇನಪ್ಪ, ಅವ್ನು ಹಿಂಗೆ ಮಾಡ್ಬೇಕೇನಪ್ಪ, ಹಿಂಗೆ ಮಾಡಿ ಅದು ಸಂಬಂಧನೇ ಇಲ್ಲ. ಅವರು ವಿಷಯ ತೊಗೊಂಡು ಇವ್ರು ಮಾತಾಡ್ತಿರ್ತಾರೆ. ಅದ್ರಂಗ ಇಲ್ಲಿ ಕೂಡ ಏನು ಹೇಳ್ತಾರೆ, ಬಾಯ ಬ್ರಹ್ಮವ ನುಡಿದು ಬ್ರಹ್ಮ ಹಂಗೈತಪ್ಪ ಹಿಂಗೈತಪ್ಪ, ನಾನು ಆಡ್ ತಿಳ್ಕೊಂಡಿನಪ್ಪ ಈಡ್ ತಿಳ್ಕೊಂಡಿನಪ್ಪ, ಅನುಭವವಿಲ್ಲದೆ ಸುಮ್ಮನೆ ಮಾತಾಡೋದು. ಹಿಂಗೆ ಇದು ಆ ರೀತಿಯಿಂದ ನಿಶ್ಚಯ ಮಾಡೋಕ್ಕೆ ಬರ್ತದೇನೆ ಇದು ನಿಜ ವಸ್ತು ಅಂದ್ರೆ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಮುಂದೆ ಹೇಳ್ತಾರೆ ಅವರು, ಇದಕ್ಕೆ ಶ್ರುತಿ ಪ್ರಮಾಣ ಕೂಡ ಅದ. ತರ್ಕದಿಂದ ಯಾವತ್ತೂ ನಿಶ್ಚಯ ಮಾಡೋಕ್ಕೆ ಬರೋಂಗಿಲ್ಲ ಈ ಜ್ಞಾನವನ್ನು ಅಂತ ಶ್ರುತಿ ಪ್ರಮಾಣ ಕೂಡ ಐತೆ. ಯಾವುದೊಂದು ಪದಾರ್ಥವು ಲೋಕದಲ್ಲಿ ತರ್ಕದಿಂದಲೇ ನಿಶ್ಚಯ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಆತ್ಮನು ತರ್ಕದಿಂದ ನಿಶ್ಚಯಿಸಲ್ಪಟ್ಟರೇ ಜ್ಞಾನ ಸ್ವರೂಪ ಆತ್ಮನು ಇದ್ದನೆಂಬುದು ಸಿದ್ಧವಾಗ್ತದೆ. ಇಲ್ಲದಿದ್ದರೆ ಆತ್ಮನೇ ಸಿದ್ಧಿಸಲಾರನ್ನು ಶಂಕೆ ಮಾಡಿದರೆ ಅಲ್ಲ, ಜಗತ್ತಿನೊಳಗೆ ಯಾವುದೇ ಪದಾರ್ಥಗಳಿರಲಿ ಅದು ತರ್ಕದಿಂದನೇ ನಿಶ್ಚಯ ಮಾಡೋಕ್ಕೆ ಬರ್ತದೆ. ಅದರಿಂದ ಆತ್ಮ ತರ್ಕದಿಂದ ನಿಶ್ಚಯ ಮಾಡಿದ್ರೇ ಜ್ಞಾನ ಸ್ವರೂಪ ಆತ್ಮನು ಇದ್ದಾನನ್ನುವಂಥದ್ದು ಅನ್ನಿಸ್ತದೆ ನಮಗೆ. ಆದರೆ ಇಲ್ದಿದ್ರೆ ಆತ್ಮನೇ ಸಿದ್ಧಿಸಲಾರನನ್ನುವಂಥದ್ದು ನಮಗೆ ಅನ್ನಿಸ್ತದ ಗುರುಗಳೇ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಯಾವುದು ವಾಣಿ ಮನಸ್ಸಿಗೆ ವಿಷಯವಾಗಿರುವುದೋ ಅದರಲ್ಲಿ ತರ್ಕವನ್ನು ಮಾಡಬಹುದು. ಅದು ಮಾತಿಗೂ ಸಿಗುವಂಥದ್ದು ಮನಸ್ಸಿಗೆ ಸಿಗುವಂಥದ್ದು ಇದ್ದಾಗ ಮಾತ್ರ ಅಲ್ಲಿ ತರ್ಕ ಮಾಡೋಕ್ಕೆ ಬರ್ತದೆ. ಆದ್ರೆ ಯಾವುದಕ್ಕೂ ವಿಷಯ ಆಗದೇ ಇರುವಂಥದ್ದು ಇದು. ಮಾತಿಗೂ ವಿಷಯ ಆಗಿರುವಂಥದ್ದಲ್ಲ, ಮನಸ್ಸಿಗೂ ವಿಷಯ ಆಗಿರುವಂಥದ್ದಲ್ಲ. ಇಂಥ ಸ್ವಯಂ ಪ್ರಕಾಶ ರೂಪ ಆತ್ಮನ ಕುರಿತು ತರ್ಕ ಹೆಂಗೆ ಮಾಡ್ತಿ? ನೀನು ಅದಕ್ಕೆ ತರ್ಕಕ್ಕೆ ಒಳಗಾಗ್ತದೆ ಅನ್ನೋದು.
ಅದಕ್ಕೆ ಇದು ಹೆಂಗದಂದ್ರೆ ಸ್ವಯಂ ಪ್ರಕಾಶ ರೂಪ ಆತ್ಮನನ್ನು ಕುರಿತು ತರ್ಕವನ್ನು ಮಾಡಲಿಕ್ಕೆ ಬರೋದೇ ಇಲ್ಲ ಅನ್ನುವಂಥದ್ದು ಒಂದನೇ ನುಡಿಯಲ್ಲಿ ಹೇಳ್ತಾರೆ. ನುಡಿಗೆ ಗೋಚರವೆನಿಪೊಡೆ ತರ್ಕ ವಯಸ್ಸೇಲೆ, ನುಡಿಗೆ ಗೋಚರವಲ್ಲದೆಡೆಯಲ್ಲಿ ನುಡಿದು ತರ್ಕಿಪುದು ಕುತರ್ಕವಾದುದರಿಂದ ನುಡಿದು ತರ್ಕಿಪನು ಅತಿ ಮೂಢನು ಅಂತ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಬುದ್ಧಿಯ ಒಂದು ಊಹಾಪೋಹದಿಂದ ತರ್ಕವು ಮನಸ್ಸಿಗೆ ಮತ್ತು ವಾಣಿಗೆ ಯಾವ ಯಾವ ಪದಾರ್ಥಗಳು ವಿಷಯಗಳು ಆಗ್ತಾವೋ ಅಲ್ಲಲ್ಲಿ ಹೇಳುವಂಥದ್ದು. ಮನಸ್ಸಿಗೆ ಮತ್ತು ವಾಣಿಗೆ ಸಿಕ್ಕಂಥ ವಿಷಯಗಳನ್ನು ಅಲ್ಲಿ ತರ್ಕವನ್ನು ಮಾಡುವಂಥದ್ದು. ಅದ್ವೈತ ರೂಪ ಆತ್ಮನು ಮನಸ್ಸಿಗೆ ಮತ್ತು ವಾಣಿಗೆ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಅಂತ ಏನು ಹೇಳ್ತಾರೆ. ಅದ್ರಂಗ ಈ ಅದ್ವೈತ ರೂಪನಾದಂಥ ಆತ್ಮನು ಮನಸ್ಸಿಗೆ ಮತ್ತು ವಾಣಿಗೆ ಅಗೋಚರವಾಗಿರುವಂಥವನು. ಅದರಿಂದ ಅಂಥ ಆತ್ಮಸ್ವರೂಪದಲ್ಲಿ ತರ್ಕವು ಏನಾದರೂ ಮಾಡೋಕ್ಕೆ ಬರ್ತದೆ ಅನ್ನೋದ್ರೆ ಬರೋಂಗಿಲ್ಲ. ತೀಕ್ಷ್ಣವಾದ ಖಡ್ಗದ ತುದಿಯು ಕಲ್ಲಿನಲ್ಲಿ ಹೇಗೆ ಪ್ರವೇಶವಾಗೋದು ನೋಡ್ರಿ. ತೀಕ್ಷ್ಣವಾದಂತಹ ಭಾಳಷ್ಟು ಚೂಪಿರ್ತದದು, ಅದನ್ನು ಭಾಳಷ್ಟು ಒಂಥರ ಹರಿತವಾಗಿರ್ತದದು. ಅದನ್ನು ಆ ಖಡ್ಗದ ತುದಿಯು ಕಲ್ಲಿಗೆ ಪ್ರವೇಶ ಆಗ್ತದೆ. ನಿಂಗೆ ಹೊಡೆದ್ರೆ ಎಷ್ಟೇ ಒಂದು ತೀಕ್ಷ್ಣವಾಗಿರಲಿ, ಅದು ಹರಿತವಾಗಿರಲಿ, ಅದ್ರ ಕಲ್ಲಿಗೆ ಹೆಂಗೆ ಪ್ರವೇಶ ಆಗೋದಿಲ್ಲೋ ಹಾಗೆ ಕುಶಲಾಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶವಾಗೋದು. ಬೇಕಾದಂಥ ಪಂಡಿತದಾನ, ಜಾಣ ಅದಾನ. ಅಥವಾ ಕುಶಲಾಗ್ರವಾದ ತರ್ಕ ಬುದ್ಧಿಯು ಭಾಳ ಇದದಾನ, ಆದರೆ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶ ಆಗ್ತದೆ. ಯಾವ ರೀತಿ ಅದು ಹರಿತವಾದಂಥ ಖಡ್ಗ ಕಲ್ಲಿನಲ್ಲಿ ಹೆಂಗೆ ಪ್ರವೇಶ ಆಗಂಗಿಲ್ಲೋ ಅದರಂಗ ಇಲ್ಲೇನು ಹೇಳ್ತಾರೆ, ಕುಶಲಾಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದು ಯಾವ ಪುರುಷನು ತರ್ಕವನ್ನು ಮಾಡೋದಕ್ಕೆ ಅಲ್ಲಿ ಶುರು ಮಾಡ್ತಾನೋ ಅವನು ಅತಿ ಮೂಢನಾಗಿರ್ತಾನ. ಈ ವಿಷಯದಲ್ಲಿ ತರ್ಕ ಮಾಡಲಿಕ್ಕೆ ಅಥವಾ ಯಾವಾಗ ತರ್ಕ ಮಾಡಲಿಕ್ಕೆ ಶುರು ಮಾಡ್ತಾನ ಇಂಥ ಪುರುಷ